ಹಾಯ್ ಗೈಸ್, ನಿನ್ನೆ ನಾನು ಸಮೀರಣ್ಣ ಅಪ್ಲೋಡ್ ಮಾಡಿದ ವಿಡಿಯೋ ನೋಡಿದ್ದೆ. ಅದಾದಮೇಲೆ ನಾನು ಈ ಥರ ಮಾತಾಡಬೇಕು ಅಂದ್ಕೊಂಡೆ, ಬಟ್ ನನಗೆ ಹುಷಾರಿರಲಿಲ್ಲ, ತುಂಬ ವೀಕ್ ಆಗಿದ್ದೆ. ಎಷ್ಟೋ ಜನ ಹೆಣ್ಣಿಗೆ ಸುಮಾರಿಗೆ ಈ ಥರ ಆಗುತ್ತೆ, ಯಾರೂ ಮುಂದೆ ಬಂದು ಮಾತಾಡೋ ಧೈರ್ಯ ಮಾಡಲ್ಲ, ಯಾಕಂದರೆ ಜೀವದ ಭಯ ಇರುತ್ತೆ. ಹೌದು, ನಮಗೆಲ್ಲಿ ಏನಾಗ್ಬಿಡುತ್ತೋ ಅನ್ನೋ ಭಯ ಎಲ್ರಿಗೂ ಇರುತ್ತೆ. ಆ ಭಯನ ಬಿಟ್ಟು ಸಮೀರಣ್ಣ ಒಂದು ವಿಡಿಯೋ ಮಾಡಿ ಹಾಕಿದ್ದಾರೆ. ಆದರೂ ಅವ್ರಿಗೆ ಜೀವದ ಬೆದರಿಕೆ ಇವತ್ತು ಬರ್ತಿದೆ ಅಂತ ಹೇಳಿದರು ಅವರು. ಈ ಟೈಮಲ್ಲಿ ಕೂಡ ನಾವು ಅವ್ರ ಪರವಾಗಿ ಮಾತಾಡಲಿಲ್ಲ ಅಂದರೆ, ಒಂದು ಹೆಣ್ಣಾಗಿ ನಾನು ಹುಟ್ಟಿದ್ದೆ, ನನಗೆ ಅನಿಸಲ್ಲ, ನಾನು ಮಾತಾಡಲ್ಲ, ನನಗೆ ಅದು ಸರಿ ಅನಿಸೋದಿಲ್ಲ. ಅಣ್ಣಂಗೆ ಎಷ್ಟಾಗುತ್ತೆ ಅಷ್ಟು ಸಪೋರ್ಟ್ ಮಾಡಿ ಎಲ್ಲರೂ. ಆ್ಯಂಡ್ ಅವ್ರ ವೀಡಿಯೋಸ್ನ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ, ಯಾವಾಗಲೇ ಡಿಲೀಟ್ ಆದರೂ ಅದು ನಿಮ್ಮ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿ. ನಾನು ಅಷ್ಟೇ ಇವತ್ತು ಅಪ್ಲೋಡ್ ಮಾಡ್ತಿದ್ದೀನಿ ನನ್ನ ಯೂಟ್ಯೂಬಲ್ಲಿ. ಅವ್ರ ವೀಡಿಯೋಸ್ ಪ್ರತಿಯೊಂದು ಡೌನ್ಲೋಡ್ ಮಾಡಿ ಇಟ್ಕೊಳ್ಳೋದು ಒಳ್ಳೆಯದು ಅಂತ ಹೇಳ್ತೀನಿ. ಎಲ್ರಿಗೂ ಜೀವದ ಬೆದರಿಕೆ ಹಾಕ್ತಾರೆ ಅವರು. ಅವ್ರಿಗೆ ಹಾಕ್ತಾರೆ ಅಂತ ಗೊತ್ತಿದ್ರೂ ವೀಡಿಯೋನ ಅಷ್ಟು ಕ್ಲಾರಿಟಿಯಾಗಿ, ಅಷ್ಟು ಅರ್ಥ ಆಗೋ ಥರ ನಮ್ಮನೇಲೂ ಕೂಡ ಅವ್ರನ್ನ ದೇವ್ರ ಮನೇಲಿಟ್ಟು ಪೂಜೆ ಮಾಡ್ತಿದ್ರು ನಮ್ಮಮ್ಮ. ನೆನ್ನೆ ಆ ವಿಡಿಯೋ ನೋಡಿದ್ಮೇಲೆ ಆ ಕ್ಷಣನೇ ತೊಗೊಬಂದು ಹೊರಗಡೆ ಇಟ್ಟಿದೆ. ಅಂದರೆ ಅಷ್ಟರ ಮಟ್ಟಿಗೆ ನಂಬಿದ್ವಿ ಕೆಲವರನ್ನು. ಅದು ದಿನಕ್ಕೆ ಸುಮಾರು ಹೆಣ್ಮಕ್ಳಿಗೆ ಹಿಂಗೆ ಆಗ್ತಿರುತ್ತೆ, ಯಾರೂ ಕೂಡ ಮಾತಾಡೋ ಧೈರ್ಯ ಮಾಡಲ್ಲ. ಇವನ್ ನಾನಾಗಿದ್ರು ಅಷ್ಟೇ, ಭಯ ಇರುತ್ತೆ, ಎಲ್ಲಿ ನಮಗೇನಾಗುತ್ತೆ, ನಮಗೆ ಯಾಕೆ ಬೇಕು ಅನ್ನೋದು ಎಲ್ಲರಲ್ಲೂ ಇರುತ್ತೆ. ಅದನ್ನು ಬಿಟ್ಟು ಅವ್ರು ಹೊರಗಡೆ ಬಂದು ಮಾತಾಡಿದಾಗ ನಾವು ಯೂಟ್ಯೂಬರ್ಸ್, ಲೈಕ್ ಇವಾಗ ನ್ಯೂಸ್ ಚಾನಲ್ ಅವರಾಗಲಿ, ದೊಡ್ಡ ವ್ಯಕ್ತಿಗಳು ಯಾರೇ ಆಗಲಿ ಇದ್ರ ಪರ ಮಾತಾಡ್ತಿಲ್ಲ. ನ್ಯೂಸ್ ಚಾನಲಲ್ಲಿ ನಾನು ನಿನ್ನೆಯಿಂದ ನಮ್ಮ ಅಮ್ಮಂಗೆ ಹಾಕಿ ನೋಡ್ತಿದ್ವಿ ನಮ್ಮ ಮನೇಲಿ. ನಿಜವಾಗ್ಲೂ ಒಂದು ಚಾನಲ್ಲೂ ಇದನ್ನು ಹಾಕಿಲ್ಲ, ಯಾವ ದೊಡ್ಡ ವ್ಯಕ್ತಿಗಳು ಇದ್ರ ಬಗ್ಗೆ ಮಾತಾಡಿಲ್ಲ. ಇವಾಗ ಅವ್ರಿಗೆ ಸಪೋರ್ಟ್ ಮಾಡೋಕ್ಕೆ ಯಾರೂ ಇಲ್ಲದೆ ಇದ್ದಾಗ ನಮ್ಮಂಥ ಯೂಟ್ಯೂಬ್ ಚಾನಲ್, ನಾನು ದೊಡ್ಡ ವ್ಯಕ್ತಿ ಅಂತ ಹೇಳ್ಕೊಳ್ಳಲ್ಲ, ಬಟ್ ನಮ್ಮಂಥವ್ರು ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ಎಷ್ಟೋ ಸಪೋರ್ಟ್ ಸಿಗುತ್ತೆ ಅವ್ರಿಗೆ. ಮತ್ತು ಇನ್ನೊಂದೇನೆಂದರೆ ಅವ್ರು ಮುಸ್ಲಿಮ್ ನ್ಯಾಯ ಪರ ಮಾತಾಡಬಾರ್ದ. ಈಗ ನಮ್ಮಲ್ಲೇ 3 ಜನ ಹೆಣ್ಮಕ್ಳಿದ್ವಿ, ನಮಗೆ ಯಾರಿಗಾದ್ರೂ ಏನಾದರೂ ಆದಾಗ, ಯಾರಾದರೂ ಮುಸ್ಲಿಮ್ ಮಾತಾಡೋಕ್ಕೆ ಬಂದಾಗ ನಮ್ಮನೆಯವ್ರು ಮಾತಾಡಬೇಡಿ ಅಂತ ಹೇಳ್ತಾರೆ. ನೀವು ಮುಸ್ಲಿಮ್ ಮಾತಾಡ್ಬೇಡಿ, ನಾವು ಹಿಂದೂಗಳು ಮಾತಾಡ್ತೀವಿ. ಈ ಧರ್ಮ ಎಲ್ಲ ಯಾಕೆ ಬರ್ತಿದೆ? ಅವ್ರು ನ್ಯಾಯದ ಪರ ಮಾತಾಡಿದರೆ ನ್ಯಾಯದ ಪರ ನಾವು ನಿಲ್ಲಬೇಕು ಅಷ್ಟೇ. ಅದು ಬಿಟ್ಟು ಧರ್ಮಗಳೆಲ್ಲ ಯಾಕೆ? ನಮ್ಮ ಟ್ರೋಲ್ ಪೇಜಸ್ ಅವರು ತುಂಬ ಶೇರ್ ಮಾಡ್ತಿದ್ದಾರೆ. ಅವರಿಗಿರೋ ಕಿಂಚಿತ್ ಮಾನವೀಯತೆ ಮೀಡಿಯಾದವರಿಗಿಲ್ಲ. ವಿಡಿಯೋ ಯಾರ್ಯಾರು ನೋಡ್ತಿದ್ರೆ ಗೊತ್ತಿಲ್ಲ, ಸಮೀರಣ್ಣ ವೀಡಿಯೋಸ್ಗಳನ್ನ ಆದಷ್ಟು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ನಿಮ್ಮಿಂದ ಎಷ್ಟಾಗುತ್ತೆ ಅಷ್ಟು ಶೇರ್ ಮಾಡಿ ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟಲ್ಲಿರೋರಿಗೆ. ಇನ್ಸ್ಟಾಗ್ರಾಮ್ ಸ್ಟೋರೀಸ್, ವಾಟ್ಸಪ್ ಸ್ಟೇಟಸ್, ನಮ್ಮಿಂದ ಏನೂ ಆಗಲ್ಲ, ನಿಮಗೆ ಹೆಲ್ಪ್ ಮಾಡೋಕ್ಕೆ ಆಗಲ್ಲ ಅಂತ ಕೈಗೆ ಕುತ್ಕೊಳ್ಳೋ ಅಂಥವ್ರು ನಾವೇನಾಗ.